ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ತಿಳಿಸಲು ತೆಗೆದುಕೊಂಡಂಥ ವಿಷಯ ಸೇಫ್ಟಿ ಮೆಷರ್ಮೆಂಟ್ಸ್ ಆ್ಯಂಡ್ ಲೈಫ್ ಇಂಪಾರ್ಟೆನ್ಸ್. ಕೋವಿಡ್ ಮಹಾಮಾರಿ ಒಂದು ಕಡೆ ಎಲ್ಲರನ್ನು ಸಾವಿನೆಡೆಗೆ ತಳ್ಳುತ್ತಿದೆ. ಇನ್ನೊಂದು ಕಡೆಯಿಂದ ನಾವು ತಮ್ಮ ಜೀವನದ ಮಹತ್ವವನ್ನು ತಿಳಿಯದೆ ಆಕ್ಸಿಡೆಂಟ್ನ ರೀತಿಯಲ್ಲಿ ಜೀವನವನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಅಪಘಾತದಿಂದ ಸಾವನ್ನು ಅನುಭವಿಸಿದವರ ಸಂಖ್ಯೆ ಬಹಳಷ್ಟು ಇದೆ. ಇಂತಹ ಅಪಘಾತಕ್ಕೆ ಮುಖ್ಯವಾದ ಕಾರಣವೇನೆಂದರೆ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ಸರಿಯಾದ ಕ್ರಮಗಳಲ್ಲಿ ಓಡಿಸದೇ ಇರುವಂತಹದ್ದು ಹಾಗೂ ಸರ್ಕಾರದ ಆದೇಶವನ್ನು ಸರಿಯಾಗಿ ಪಾಲನೆ ಮಾಡದಿರುವಂತಹದ್ದು. ಸರ್ಕಾರದ ಮಾರ್ಗಸೂಚಿಗಳನ್ನು ಮೊದಲು ಬೇರೆಯವರು ಮಾಡಲಿ, ನಂತರ ನಾವು ಮಾಡುತ್ತೇವೆ ಎನ್ನುವ ಯೋಚನೆ ನಮ್ಮನ್ನು ಸಾವಿಗೆ ಒಂದು ಕಡೆ ಹೆಚ್ಚು ತಳ್ಳುತ್ತದೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಸೇಫ್ಟಿ ಇಸಂಟ್ ಎಕ್ಸ್ಪೆನ್ಸಿವ್, ಇಟ್ಸ್ ಪ್ರೈಸ್ಲೆಸ್. ಇದರ ಅರ್ಥ ಸುರಕ್ಷತೆ ಎಂಬುದು ದುಬಾರಿ ಅಲ್ಲ, ಆದರೆ ಅದು ಅಮೂಲ್ಯವಾದದ್ದು. ಹಾಗಾಗಿ ಯಾವುದೇ ಒಂದು ಜಾಗದಲ್ಲಿ ಯಾವುದೇ ರೀತಿಯ ಕೆಲಸ ಮಾಡುವಾಗ ಜಾಗರೂಕತೆಯಿಂದ ಮಾಡಬೇಕು. ನಾವು ಈ ವಿಡಿಯೋವನ್ನು 3 ರೀತಿಯಲ್ಲಿ ವಿಭಜಿಸಿದ್ದೇವೆ. ಮೊದಲನೆಯದು 2 ವೀಲರ್ಸ್ ಇಂಪಾರ್ಟೆನ್ಸ್ ಆ್ಯಂಡ್ ಗವರ್ಮೆಂಟ್ ರೂಲ್ಸ್, ಇದನ್ನು ಜಿತೇಶ್ ತಿಳಿಸುತ್ತಾರೆ. ಎರಡನೆಯದು 4 ವೀಲರ್ಸ್ ಇಂಪಾರ್ಟೆನ್ಸ್ ಆ್ಯಂಡ್ ಗವರ್ಮೆಂಟ್ ರೂಲ್ಸ್, ಇದನ್ನು ಅಕ್ಷಯ್ ಮತ್ತು ಕಾರ್ತಿಕ್ ತಿಳಿಸುತ್ತಾರೆ. ಹಾಗೂ ಮೂರನೆಯದು ಲೈಫ್ ಇಂಪಾರ್ಟೆನ್ಸ್, ಜೀವನದ ಮಹತ್ವ. ಇದರಲ್ಲಿ ನಾವು ಹೇಗೆ ನಮ್ಮ ಬದುಕನ್ನು ಸಂತೋಷದಿಂದ ಕ್ರಿಯಾತ್ಮಕವಾಗಿ ನಡೆಸಬೇಕು ಹಾಗೂ ಒಂದು ಕಥೆಯ ಮುಖಾಂತರ ನಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು ಎಂಬುದು ಶ್ರೇಯಸ್, ಅಶ್ವಲ್ ಹಾಗೂ ಅವಿನಾಶ್ ತಿಳಿಸುತ್ತಾರೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತವಿದೆ, ಇದು ನಮ್ಮ ಜೀವನದ ಮಹತ್ವವನ್ನು ಸುಂದರವಾಗಿ ತಿಳಿಸುತ್ತದೆ. ಗತೆ ಶೋಕೋನ ಕರ್ತವ್ಯೋ ಭವಿಷ್ಯಂ ನೈವ ಚಿಂತಯತ್, ವರ್ತಮಾನೇನ ಕಾಲೇನ ವರ್ತಯಂತಿ ವಿಚಕ್ಷಣಃ. ಇದರ ಅರ್ಥ, ಭೂತಕಾಲದಲ್ಲಿ ನಡೆದ ಘಟನೆಯನ್ನು ಚಿಂತಿಸಿ ಪ್ರಯೋಜನವಿಲ್ಲ, ಭವಿಷ್ಯದಲ್ಲಿ ಎಂತ ಆಗಬೇಕು ಎಂಬುದು ಚಿಂತೆ ಬೇಡ. ಬುದ್ಧಿವಂತರ ಮಾತಿನ ಪ್ರಕಾರ ಈಗ ಏನು ಮಾಡಬೇಕು, ವರ್ತಮಾನದಲ್ಲಿ ಏನು ಮಾಡುತ್ತಿದೆಯೋ ಅದರ ಮೇಲೆ ನಿನ್ನ ಜೀವನದ ಹಾದಿ ನಿಂತಿರುತ್ತದೆ. ಹಾಗಾಗಿ ನಮ್ಮ ಜೀವನವನ್ನು ನಿರ್ಲಕ್ಷಣೆಯಿಂದ ಕೊನೆಗೊಳ್ಳದೆ ಒಂದು ಸುಂದರವಾದ ಜೀವನವನ್ನು ನಾವು ನಡೆಸೋಣ. ಈಗ ಮುಂದಕ್ಕೆ ದ್ವಿಚಕ್ರ ವಾಹನಗಳ ಮಹತ್ವ ಹಾಗೂ ಸರ್ಕಾರದ ನಿಯಮಗಳನ್ನು ನೋಡೋಣ. ಇಂಗ್ಲಿಷ್ನಲ್ಲಿ ಒಂದು ಉಲ್ಲೇಖವಿದೆ, ರೈಡಿಂಗ್ ಈಸ್ ಪ್ರಿವಿಲೇಜ್ ನಾಟ್ ಅ ರೈಟ್. ಗಾಡಿಯ ಸವಾರಿಯನ್ನು ಮಾಡುವುದು ನಮ್ಮೆಲ್ಲರ ಓನ್ ಇಂಟ್ರೆಸ್ಟ್ ಮೇಲೆ, ಅದು ನಮ್ಮ ದೇಶದ ಹಕ್ಕಲ್ಲ. ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಡ್ರೈವಿಂಗನ್ನು ಕಲಿಯಬೇಕು ಎಂಬ ನಿಯಮವಿಲ್ಲ. ನಮ್ಮ ದೇಶದಲ್ಲಿ ಸುಮಾರು 70% ಮನೆಗಳಲ್ಲಿ ಕಡಿಮೆ ಎಂದರೆ ಒಂದು ದ್ವಿಚಕ್ರ ವಾಹನ ಉಂಟು. ಪ್ರತಿಯೊಬ್ಬರೂ ತಮ್ಮ ಕೆಲಸಕ್ಕೆ ವಾಹನಗಳನ್ನು ಉಪಯೋಗಿಸುತ್ತಾರೆ, ಆದರೆ ಎಲ್ಲರೂ ಸರ್ಕಾರದ ನಿಯಮವನ್ನು ಪಾಲಿಸುವುದಿಲ್ಲ. ದ್ವಿಚಕ್ರ ವಾಹನಗಳ ವಿಷಯದಲ್ಲಿ ಪಾಲಿಸಬೇಕಾದ ಕೆಲವು ನಿಯಮಗಳನ್ನು ಈಗ ನಾವು ನೋಡೋಣ. ಯಾವುದೇ ದ್ವಿಚಕ್ರ ವಾಹನಗಳನ್ನು ಕಲಿಯಬೇಕಾದರೆ ಸರಿಯಾಗಿ ತಿಳಿದವರ ಸಹಾಯ ಅತ್ಯವಶ್ಯಕವಾಗಿದೆ. ಹಾಗಾಗಿ ಲೈಸೆನ್ಸ್ ಇದ್ದವರೊಡನೆ ಕಲಿಯುವುದು ಅಥವಾ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಕಲಿಯುವುದು ಉತ್ತಮವಾಗಿದೆ. ದ್ವಿಚಕ್ರ ವಾಹನವನ್ನು ಕಲಿಯುವ ವ್ಯಕ್ತಿಯು ಗಾಡಿಗೆ ಎಲ್ಬೋರ್ಡ್ ಸಿಂಬಲನ್ನು ಉಪಯೋಗಿಸಿ ಕಲಿಯಬೇಕು. ವಾಹನ ಕಲಿತ ನಂತರ ಡ್ರೈವಿಂಗ್ ಲೈಸೆನ್ಸನ್ನು RTOನ ಬಳಿ ಪಡೆದುಕೊಂಡು ಗಾಡಿಯನ್ನು ರಿಜಿಸ್ಟ್ರೇಷನ್ ಮಾಡಿಸಿ ನಂತರ ರಸ್ತೆಯಲ್ಲಿ ಓಡಿಸಬೇಕು. 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಅರ್ಹತೆಯನ್ನು ಹೊಂದಿರುತ್ತಾರೆ. ಸರ್ಕಾರದ ಆದೇಶಗಳನ್ನು ಜನರು ಪಾಲಿಸಲೇಬೇಕು. ಅವುಗಳೇನೆಂದರೆ ಹೆಲ್ಮೆಟ್ ಧರಿಸುವುದು. ದ್ವಿಚಕ್ರ ವಾಹನ ಸವಾರಿ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿದರೆ ತಲೆಗೆ ಆಗುವ ಪೆಟ್ಟನ್ನು ತಪ್ಪಿಸಬಹುದು. ಸಾವನ್ನು ತಪ್ಪಿಸಬಹುದಾದ ಸಾಧ್ಯತೆ ಪ್ರಮಾಣ 30% ಹೆಚ್ಚಾಗುತ್ತದೆ. ಅನುಕೂಲವಾದ ಗಾಡಿಯನ್ನು ಓಡಿಸಿ. ರೈಡ್ ವಾಟ್ ಯು ಕ್ಯಾನ್ ಹ್ಯಾಂಡಲ್. ನಿಮಗೆ ಅನುಕೂಲವಾದ ಗಾಡಿಯನ್ನು ಮಾತ್ರ ಓಡಿಸಿ. ಸೇಫ್ಟಿ ಗೇರ್, ಎಲ್ಬೋ ಗಾರ್ಡ್, ಫ್ರಂಟ್ ಮಿರರ್ ಮುಂತಾದ ಮೆಟೀರಿಯಲ್ಗಳನ್ನು ಗಾಡಿಯಲ್ಲಿ ಅಳವಡಿಸಬೇಕು. ಟ್ರಿಪಲ್ ರೈಡಿಂಗನ್ನು ಅವಾಯ್ಡ್ ಮಾಡಿ, ಇಲ್ಲದಿದ್ದರೆ ದಂಡ ಕಟ್ಟಬೇಕಾಗುತ್ತದೆ. ಚೆಕ್ ಯುವರ್ ಬೈಕ್ ಬಿಫೋರ್ ಯು ರೈಡ್. ಒಮ್ಮೆ ಗಾಡಿಯನ್ನು ಕ್ಲೀನಾಗಿ ಚೆಕ್ ಮಾಡಿ. ಅದರ ವೀಲ್ಸ್, ಬ್ರೇಕ್, ಕ್ಲಚ್ ಮುಂತಾದವುಗಳು ಸರಿಯಾಗಿ ಕೆಲಸ ಮಾಡಬೇಕು. ಒಬೇ ರೂಲ್ಸ್. ಸರ್ಕಾರದ ಮತ್ತು ರೋಡ್ ಸೇಫ್ಟಿ ರೂಲ್ಸ್ಗಳನ್ನು ದಯಮಾಡಿ ಪಾಲಿಸಿ. ಬೈ 2 ವೀಲರ್ ಇನ್ಶೂರೆನ್ಸ್. ನಿಮಗೆ ಅಪಘಾತವಾದ ಸಮಯದಲ್ಲಿ ಇದು ಅವಶ್ಯಕವಾಗುತ್ತದೆ. ಥಿಂಕ್ ಅಬೌಟ್ ಯುವರ್ ಫ್ಯಾಮಿಲಿ. ನಿಮ್ಮ ಮನೆಯವರ ಜೊತೆ ಹೊರಗೆ ಹೋದಲ್ಲಿ ಬಹಳ ಎಚ್ಚರಿಕೆಯಿಂದ ನಿಧಾನಗತಿಯಲ್ಲಿ ಓಡಿಸಿ. ಅವಾಯ್ಡ್ ಸ್ಟಂಟ್ ವಿದೌಟ್ ಗೈಡೆನ್ಸ್. ಗೈಡೆನ್ಸ್ ಇಲ್ಲದೆ ಯಾವುದೇ ರೀತಿಯ ಸ್ಟಂಟ್ಗಳನ್ನು ಮಾಡಬೇಡಿ. ಗಾಡಿಯ ಬಗ್ಗೆ ಹಾಗೂ ಗಾಡಿಯ ಇನ್ಫಾರ್ಮೇಷನ್ ಬಗ್ಗೆ ತಿಳಿದುಕೊಂಡು ಓಡಿಸಿ.
ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಬಳಿ ಸದಾ ಇರಲಿ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ನಿಮ್ಮ ಮನಸ್ಸು ಹಾಗೂ ದೇಹ ಸ್ಥಿರವಾಗಿರಲಿ. ವೇರ್ ಮಾಸ್ಕ್ ವೈಲ್ ರೈಡಿಂಗ್. ಮಾಸ್ಕನ್ನು ಧರಿಸಿ. ಈಗ ಮುಂದಕ್ಕೆ 4 ವೀಲರ್ ಇಂಪಾರ್ಟೆನ್ಸ್ ಹಾಗೂ ಗೌರ್ಮೆಂಟ್ ರೂಲ್ಸ್ಗಳನ್ನು ನೋಡೋಣ. ದ್ವಿಚಕ್ರ ವಾಹನಗಳಂತೆ 4, 3 ಅಥವಾ 6 ಚಕ್ರದ ವಾಹನಗಳನ್ನು ಓಡಿಸುವಾಗ ಬಹಳಷ್ಟು ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಫಾಸ್ಟ್ ಡ್ರೈವ್ ಕುಡ್ ಬಿ ಲಾಸ್ಟ್ ಡ್ರೈವ್. ಹಾಗಾಗಿ ದ್ವಿಚಕ್ರ ವಾಹನಗಳಿಗಿಂತ ಈ ವಾಹನಗಳನ್ನು ಓಡಿಸುವಾಗ ಬಹಳಷ್ಟು ಸಮಾಧಾನ ಮತ್ತು ಎಚ್ಚರಿಕೆ ಇರಬೇಕು. ಈ ವಾಹನಗಳು ಕಂಪ್ಯಾರಿಟಿವ್ಲಿ ದೊಡ್ಡದು ಮತ್ತು ಹೆಚ್ಚು ಜನರನ್ನು ಸಾಗಿಸುವ ಪ್ರಯತ್ನ ನಿಮ್ಮದಾಗಿರುತ್ತದೆ. 4 ಅಥವಾ 6 ಚಕ್ರದ ವಾಹನಗಳನ್ನು ಓಡಿಸುವ ವಿಷಯದಲ್ಲಿ ಪಾಲಿಸಬೇಕಾದ ನಿಯಮವನ್ನು ಈಗ ನೋಡೋಣ. ಹೊಸದಾಗಿ ಕಲಿಯುವ ವ್ಯಕ್ತಿಯು ಡ್ರೈವಿಂಗ್ ಸ್ಕೂಲ್ ಅಥವಾ ತಿಳಿದವರೊಡನೆ ಕಲಿತರೆ ಒಳ್ಳೆಯದು. ಎಲ್ಬೋರ್ಡ್ ಹಾಕಿ ಕಲಿಯಬೇಕು. ವಾಹನವನ್ನು ಕಲಿತ ನಂತರ ಡ್ರೈವಿಂಗ್ ಲೈಸೆನ್ಸ್ ಪಡೆದು ರಸ್ತೆಯಲ್ಲಿ ಓಡಿಸಬಹುದು. ಸರ್ಕಾರದ ಆದೇಶಗಳನ್ನು ಜನರು ಪಾಲಿಸಲೇಬೇಕು. ಅವುಗಳೆಂದರೆ ಕ್ಯಾರಿ ಯುವರ್ ಡಾಕ್ಯುಮೆಂಟ್ಸ್ ಇನ್ ದ ಕಾರ್ ಎಟ್ ಆಲ್ ಟೈಮ್. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮುಂತಾದ ಡಾಕ್ಯುಮೆಂಟ್ಸ್ ಅನ್ನು ಸದಾ ತೆಗೆದುಕೊಂಡಿರಿ. ವಿಯರ್ ಸೇಫ್ಟಿ ಗೇರ್ ಆ್ಯಂಡ್ ಸೀಟ್ ಬೆಲ್ಟ್ಸ್. ಸೀಟ್ ಬೆಲ್ಟ್ಸ್ ಧರಿಸುವುದು ಕಡ್ಡಾಯ. ಇದರಿಂದ 10% ದೊಡ್ಡ ಅಪಘಾತದಿಂದ ತಪ್ಪಿಸಿಕೊಳ್ಳಬಹುದು. ಮೆಟೀರಿಯಲ್ಸ್ ಲೈಕ್ ಸ್ಪಾನರ್ಸ್, ಜಾಕ್, ಸ್ಟೆಪ್ನಿ ಈ ರೀತಿಯ ಎಕ್ವಿಪ್ಮೆಂಟ್ಸ್ಗಳು ನಿಮ್ಮ ಕಾರ್ನಲ್ಲಿ ತೆಗೆದುಕೊಳ್ಳಿ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಬೇಕಾಗಬಹುದು. ಮೇಂಟೈನ್ ದ ಕಾರ್ ಇನ್ ಗುಡ್ ಕಂಡೀಷನ್. ಟೈರ್ ಪ್ರೆಷರ್, ಕೂಲೆಂಟ್ ಲೆವೆಲ್, ಓವರ್ ಹೀಟಿಂಗ್ ಆಫ್ ಇಂಜಿನ್, ಬ್ರೇಕ್ಸ್, ಕ್ಲಚ್, ಗಾರ್ಡ್ ಆ್ಯಂಡ್ ಬಂಪರ್ ಮುಂತಾದ ಎಕ್ವಿಪ್ಮೆಂಟ್ಸ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ಪ್ರಾಕ್ಟೀಸ್ ಡಿಫೆನ್ಸಿವ್ ಡ್ರೈವಿಂಗ್. ಬ್ಯಾಡ್ ವೆದರ್ ಕಂಡೀಷನ್ಸ್, ಬ್ಯಾಡ್ ರೋಡ್ಸ್, ಬ್ಯಾಡ್ ಲೈಟ್ ಕಂಡೀಷನ್ಸ್ ಈ ರೀತಿಯ ಸಂದರ್ಭದಲ್ಲಿ ಜಾಗರೂಕತೆಯಿಂದ ಓಡಿಸಿ. ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಯೂಸಿಂಗ್ ಫೋನ್ ವೈಲ್ ಡ್ರೈವಿಂಗ್ ಇಸ್ ಎ ಪನಿಷೇಬಲ್ ಕ್ರೈಮ್ ಇನ್ ಇಂಡಿಯಾ. ಎಮರ್ಜೆನ್ಸಿ ಕಾಲ್ ಬಂದಲ್ಲಿ ರಸ್ತೆಯಿಂದ ದೂರ ಸರಿದು ಗಾಡಿಯನ್ನು ನಿಲ್ಲಿಸಿ ಮಾತಾಡಿ. ಒಬೆ ರೂಲ್ಸ್. ಸರ್ಕಾರದ ಮತ್ತು ರೋಡ್ ಸೇಫ್ಟಿ ರೂಲ್ಸ್ ಅನ್ನು ದಯಮಾಡಿ ಪಾಲಿಸಿ. ಡು ನಾಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ನಿಮ್ಮ ದೇಹದ ಸ್ಥಿರತೆಯಲ್ಲಿದ್ದರೆ ಮಾತ್ರ ಗಾಡಿಯನ್ನು ಓಡಿಸಿ. ಕೀಪ್ ಎ ಸೇಫ್ ಡಿಸ್ಟೆನ್ಸ್ ವಿತ್ ದ ಕಾರ್ ಇನ್ ಫ್ರಂಟ್ ಆಫ್ ಯು. ಗಾಡಿಯ ಅಂತರವನ್ನು ಕಾಪಾಡಿ. ಇದರಿಂದ ಅಪಘಾತದಿಂದ ತಪ್ಪಿಸಿಕೊಳ್ಳಬಹುದು. ಗಾಡಿಯಲ್ಲಿರುವ ಇಂಡಿಕೇಟರ್, ಹಾರ್ನ್, ವೈಪರ್, ಮಿರರ್ಸ್ ಮುಂತಾದವುಗಳು ಸರಿಯಾಗಿ ಬಳಸಿ. ಬೈ 4 ವೀಲರ್ಸ್ ಇನ್ಶೂರೆನ್ಸ್. ಕಾರ್ ಇನ್ಶೂರೆನ್ಸಿಂದ ಬಹಳಷ್ಟು ಸಹಾಯ ಅಪಘಾತದ ಸಂದರ್ಭದಲ್ಲಿ ಆಗುತ್ತದೆ. ಆಡಿಯೋ ಪ್ಲೇಯರ್ಸ್, ವಿಂಡೋ ಗ್ಲಾಸ್ಗಳನ್ನು ಸರಿಯಾಗಿ ಬಳಸಿ. ಆಡಿಯೋ ವಾಲ್ಯೂಮ್ ಗಾಡಿಯಲ್ಲಿ ಕಮ್ಮಿ ಇದ್ದಷ್ಟು ಒಳ್ಳೆಯದು. ವಿಯರ್ ಮಾಸ್ಕ್ ವೈಲ್ ಡ್ರೈವಿಂಗ್. ಸರ್ಕಾರದ ಆದೇಶದಂತೆ ಕಾರಲ್ಲಿ ಇದ್ದೇವೆಂದು ಮಾಸ್ಕ್ ಧರಿಸುವುದನ್ನು ನಿರ್ಲಕ್ಷಿಸಬೇಡಿ. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ದ್ವಿಚಕ್ರ ಅಥವಾ 4, 6 ಚಕ್ರದ ಗಾಡಿಗಳನ್ನು ಓಡಿಸುವಾಗ ಆ ಗಾಡಿಗಳ ಸ್ಪೀಡ್ ಖಂಡಿತ ಮ್ಯಾಟರ್ ಆಗುತ್ತೆ. ಸ್ಪೀಡ್ ಸೆನ್ಸರ್ಗಳನ್ನು ವಾಹನಗಳಲ್ಲಿ ಅಳವಡಿಸಿಕೊಂಡರೆ ಬಹಳ ಒಳ್ಳೆಯದು. ನೆವರ್ ಬ್ರೇಕ್ ರೆಡ್ ಸಿಗ್ನಲ್. ವಾಹನಗಳು ಯಾವುದಾದರೂ ಸರಿ, ಸಿಗ್ನಲ್ ಬ್ರೇಕ್ ಮಾಡಿ ಹೋಗುವುದು ಬೇಡ. ಇದರಿಂದ ನಿಮ್ಮ ಜೀವವನ್ನು ನೀವೇ ತೊಂದರೆಗೆ ತಳ್ಳುವಂತಾಗುತ್ತದೆ. ಕೇರ್ ಫಾರ್ ಅದರ್ಸ್. ಅಪಘಾತ ಮತ್ತು ಇಂಜುರೀಸ್ ಬೇರೆಯವರಿಗೆ ಆದಲ್ಲಿ ನಿಮ್ಮ ಕೈಲಾದಷ್ಟು ಸಮಯವಿದ್ದರೆ ಸಹಾಯ ಮಾಡಿ. ನೋವು ಎಲ್ಲರಿಗೂ ಒಂದೇ. ನಿಮ್ಮವರಿಗೆ ಆದಾಗ ಮಾತ್ರ ಸಹಾಯ ಮಾಡುವುದರ ಜೊತೆಗೆ ಬೇರೆಯವರಿಗೂ ಸಹಾಯವನ್ನು ಮಾಡುವುದನ್ನು ಕಲಿಯಬೇಕು. ಬಹಳಷ್ಟು ಸಂಸ್ಥೆಗಳು ರೋಡ್ ಸೇಫ್ಟಿ ಹಾಗೂ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ, ಜಾಗೃತಿ ಮೂಡಿಸುವ ಪ್ರಯತ್ನಗಳನ್ನು ಮಾಡಿದೆ. ಆದರೂ ಸಹ ತುಂಬ ಜನರು ಹೆಲ್ಮೆಟ್, ಲೈಸೆನ್ಸ್ಗಳಿಲ್ಲದೆ ಈಗಲೂ ರಸ್ತೆಯಲ್ಲಿದ್ದಾರೆ. ಬಹಳಷ್ಟು ಜನ ಸರ್ಕಾರದ ಆದೇಶದ ಪಾಲನೆಯನ್ನು ಮಾಡುತ್ತಿಲ್ಲ. ಈ ರೀತಿಯ ಬದಲಾವಣೆಗಳನ್ನು ಅನುಸರಿಸಲು ಸರ್ಕಾರ, ಪೊಲೀಸ್ ಅಧಿಕಾರಿಗಳು ರಸ್ತೆಯಲ್ಲಿ ನಿಂತು ನಮಗೆ ಪ್ರತಿದಿನ ಹೇಳುತ್ತಿರುವುದು ಮತ್ತು ಅವರ ಮಾತುಗಳನ್ನು ಕನ್ಸಿಡರ್ ಮಾಡದೆ ನಮ್ಮ ಯೋಚನೆಗಳೇ ಸರಿ ಎಂದು ನಾವು ಅವರ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದೇವೆ. ಈ ರೀತಿಯ ನಿರ್ಲಕ್ಷಣೆಯಿಂದ ನಾವು ಪ್ರತಿದಿನ ಎಷ್ಟೋ ಪ್ರತಿಭಾವಂತ ವ್ಯಕ್ತಿಗಳನ್ನು, ನಮ್ಮ ಕುಟುಂಬದವರನ್ನು ಕಳೆದುಕೊಂಡಿರುವ ಉದಾಹರಣೆಗಳುಂಟು. March 4 is observed every year as National Safety Day in India, with purpose of creating awareness among people with respect to safety measurements. 2021 ಮಾರ್ಚ್ 4ರಂದು ಸಡಕ್ ಸುರಕ್ಷಾ ಎಂಬ ಥೀಮನ್ನು 1 ವಾರಗಳವರೆಗೆ ಸರ್ಕಾರ ಪಾಲಿಸಿತು. ಆ ಥೀಮ್ ಅಲ್ಲಿಗೆ ಕೊನೆಗೊಳ್ಳಬಾರದು. ಬದಲಾವಣೆ ಎಂಬುದು ಜಗದ ನಿಯಮ.
ಹಾಗಾಗಿ ನಾನು ಸರ್ಕಾರದ ಆದೇಶವನ್ನು ಪಾಲಿಸುತ್ತೇನೆಂಬ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಬಂದರೆ ನಾವೆಲ್ಲರೂ ಬದಲಾಗಲು ಸಾಧ್ಯ. ಈಗ ಮುಂದಕ್ಕೆ ಲೈಫ್ ಇಂಪಾರ್ಟೆನ್ಸ್ನ ಕುರಿತು ವಿಷಯಗಳನ್ನು ತಿಳಿದುಕೊಳ್ಳೋಣ. ಲೈಫ್ ಇಂಪಾರ್ಟೆನ್ಸ್, ಜೀವನ ಮತ್ತು ಜೀವದ ಮಹತ್ವವನ್ನು ಇಂದು ತಿಳಿದುಕೊಳ್ಳೋಣ. ಕನ್ನಡ ಭಾಷೆಯಲ್ಲಿ ದಾಸರ ಪದಗಳಿಗೆ ಉನ್ನತವಾದ ಸ್ಥಾನವಿದೆ. ಅದರಲ್ಲಿ ವಿಶೇಷವಾದ ದಾಸರ ಬರಹ ಎಂದರೆ ದಾಸನಾಗು ವಿಶೇಷನಾಗು. ಇದರಲ್ಲಿ ಬರುವ ಮೊದಲ ಸಾಲು ಎಂದರೆ ಏಸು ಕಾಯಂಗಾಲ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಇದರ ಅರ್ಥ ಮನುಷ್ಯನು ಜನ್ಮವನ್ನು ಪಡೆಯಲು ಅಷ್ಟು ಸುಲಭವಲ್ಲ. 84 ಲಕ್ಷ ಜೀವರಾಶಿಯನ್ನು ನಮ್ಮ ಶರೀರ ಪಡೆದುಕೊಂಡು ಬಾಳಿ ಬದುಕಿ ನಂತರ ಮನುಷ್ಯನ ಜನ್ಮವನ್ನು ಪಡೆಯುತ್ತದೆ ಎಂದಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಜನ್ಮವು ಅಮೂಲ್ಯವಾದದ್ದು. ರೆಸ್ಪೆಕ್ಟಿಂಗ್ ಪ್ಯಾರೆಂಟ್ಸ್ ಆ್ಯಂಡ್ ಫ್ಯಾಮಿಲಿ. ನಾವು ನಮ್ಮ ಬದುಕಿನಲ್ಲಿ ಒಳ್ಳೆಯ ಬಾಳನ್ನು ನಡೆಸುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಂದಿರು. ಅವರಿಗೆ ಗೌರವ ಪ್ರೀತಿಯನ್ನು ಕೊಡುವುದು ನಮ್ಮ ಜೀವನದ ಮೊದಲ ಗುರಿಯಾಗಿರಬೇಕು. ಡೆವಲಪ್ ಆ್ಯಂಡ್ ಮೇಂಟೈನ್ ಹೆಲ್ತಿ ರಿಲೇಷನ್ಶಿಪ್ಸ್. ಸಂಬಂಧಿಕರೊಡನೆ ಒಳ್ಳೆಯ ಬಾಂಧವ್ಯವಿರಬೇಕು. ರೀಡ್ ಆ್ಯಂಡ್ ಲರ್ನ್ ಎವ್ರಿಡೇ. ನಮ್ಮ ನಾಲೆಜ್ ಮತ್ತು ಕಲಿಕೆಯಲ್ಲಿ ಸದಾ ಪ್ರಗತಿ ಇರಬೇಕು. ಐಡೆಂಟಿಫೈ ವಾಟ್ ಮೇಕ್ಸ್ ಯು ಹ್ಯಾಪಿ. ನಿಮ್ಮ ಜೀವನದಲ್ಲಿ ಯಾವ ವಿಷಯ ನಿಮಗೆ ಸಂತೋಷ ಮತ್ತು ತೃಪ್ತಿಯನ್ನು ಕೊಡುತ್ತದೋ ಅಂತಹ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಜೀವನದ ಪ್ರತಿ ಕ್ಷಣವನ್ನು ಅದರಲ್ಲಿ ಆನಂದಿಸಿ. ಕೀಪ್ ಮೂವಿಂಗ್ ಫಾರ್ವರ್ಡ್. ಆದರ್ಶ್ ಹೇಳಿದ ಸುಭಾಷಿತದ ಪ್ರಕಾರ ಹಿಂದೆ ಆದದ್ದನ್ನು ಯೋಚಿಸಿ ಪ್ರಯೋಜನವಿಲ್ಲ. ಜೀವನದ ಸುಖ ದುಃಖವನ್ನು ಎದುರಿಸುವ ಪಾಸಿಟಿವ್ನೆಸ್ ಹೆಚ್ಚಿಸಿಕೊಳ್ಳಿ. ಫೋಕಸ್ ಆನ್ ಈಟಿಂಗ್ ವೆಲ್. ಆಹಾರವೇ ಶಕ್ತಿ. ಹಾಗಾಗಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಹೊಟ್ಟೆಗೆ ಯಾವತ್ತೂ ಮೋಸ ಮಾಡಬೇಡಿ. ಸರಿಯಾದ ಆಹಾರವನ್ನು ಸೇವಿಸಿ. ಸ್ಟಾಪ್ ಸ್ಟ್ರೆಸ್ಸಿಂಗ್ ಆ್ಯಂಡ್ ಸ್ಪೆಂಡ್ ಟೈಮ್ ವಿತ್ ಲವ್ಡ್ ಒನ್ಸ್. ನಿಮ್ಮ ದೇಹಕ್ಕೆ ಬಹಳಷ್ಟು ಸ್ಟ್ರೆಸ್ ಕೊಡಬೇಡಿ. ನಿಮಗೆ ಇಷ್ಟವಾದವರೊಡನೆ ಅತಿ ಹೆಚ್ಚು ಕಾಲವನ್ನು ಕಳೆಯಿರಿ. ಡ್ರೀಮ್ ಬಿಗ್ ಆ್ಯಂಡ್ ವರ್ಕ್ ಫಾರ್ ದ್ಯಾಟ್ ಡ್ರೀಮ್. ಯಾವುದೇ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಅಲ್ಲಿ ನಿಮ್ಮ ಫುಲ್ ಕಮಿಟ್ಮೆಂಟ್ ಕೊಟ್ಟು ಕೆಲಸ ಮಾಡಿ. ಕೀಪ್ ಸ್ಮೈಲಿಂಗ್, ಎಕ್ಸಸೈಸಿಂಗ್ ಆ್ಯಂಡ್ ಮೆಡಿಟೇಟಿಂಗ್. ಸ್ಮೈಲ್, ಇಟ್ ಈಸ್ ಎ ಫ್ರೀ ಥೆರಪಿ. ನಗುವುದರಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಏಕಾಗ್ರತೆ ಮತ್ತು ಮನಸ್ಸಿನ ನೆಮ್ಮದಿ ಎಕ್ಸಸೈಸಿಂಗ್ ಮತ್ತು ಮೆಡಿಟೇಷನ್ನ ಮೂಲ ಗುರಿ. ಜೀವನದಲ್ಲಿ ಹಣವನ್ನು ಕೂಡಿಡುವುದೇ ಗುರಿಯಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಬಳಸಬೇಕು. ಈಗ ಆ ರೀತಿ ಬಳಸದೇ ಇದ್ದಲ್ಲಿನ ಪರಿಣಾಮವನ್ನು ಒಂದು ಕಾಲ್ಪನಿಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಈ ಕಾಲ್ಪನಿಕ ಕಥೆಯನ್ನು ಬಹಳಷ್ಟು ಜನರು ಕೇಳಿರಬಹುದು. ಒಂದು ಊರಲ್ಲಿ ರಾಮಪ್ಪನೆಂಬ ಹುಡುಗನಿದ್ದ. ಬಹಳ ಜಿಪುಣ, ಮೀನ್. ಯಾರೂ ಕೂಡ ಹುಟ್ಟಿನಿಂದ ಜಿಪುಣರಾಗಿರಲ್ಲ. ಅವನ ಬಡತನ ಜಿಪುಣತೆಗೆ ಮುಖ್ಯ ಕಾರಣವಾಗಿತ್ತು. 2 ಹೊತ್ತು ಊಟಕ್ಕೆ ಸಹ ಬಹಳ ಕಷ್ಟ ಇತ್ತು ರಾಮಪ್ಪನಿಗೆ. ಆಗ ಅವನು ಒಂದು ನಿರ್ಧಾರ ಮಾಡಿದ. ಇನ್ನು ಮುಂದೆ ಚೆನ್ನಾಗಿ ದುಡಿತೀನಿ ಅಂತ ದುಡಿಯಲು ಪ್ರಾರಂಭಿಸಿದ. ದುಡಿಯುವ ದಾರಿಯ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಹಣ ಕೂಡಿಡಲು ಪ್ರಾರಂಭಿಸಿದ. ಗಳಿಸಿದ ಹಣ ಯಾರಿಗೂ ಕೊಡಲಿಲ್ಲ, ಅನುಭವಿಸಲಿಲ್ಲ. ನಿಷ್ಕರುಣೆಯಿಂದ ವ್ಯಾಪಾರ ಮಾಡಿದ. ಜನರಿಗೆ ಮೋಸ ಮಾಡಿ ತೋಟ ಖರೀದಿಸಿದ. ಅಧಿಕಾರಿಗಳೊಡನೆ ಸೇರಿ ಮೋಸದಿಂದ ಅಂಗಡಿ ಮುಗ್ಗಟ್ಟು ಕಟ್ಟಿಸಿದ. ಕಾಂಪ್ಲೆಕ್ಸ್ ದೊಡ್ಡ ಮನೆ ಕಟ್ಟಿಸಿದ. ದೇಶ ವಿದೇಶಗಳಲ್ಲಿ ವ್ಯಾಪಾರ ಶುರು ಮಾಡಿದ. ವರ್ಷಗಳು ಕಳೆದವು. ಆದರೆ ಅವನು ಮಾತ್ರ ಜಿಪುಣನ ಹಾಗೆ ಬದುಕುತ್ತಾ ಜೀವನವನ್ನು ಸಾಗಿಸಿ ಬಂದ ಲಾಭವನ್ನು ಅನುಭವಿಸದೆ ದೂರದಿಂದ ಸಂತೋಷಪಟ್ಟು ಜೀವನ ಸಾಗಿಸುತ್ತಾ ಹೋದ. ಒಂದು ದಿನ ಅವನಿಗೆ ಜ್ಞಾನೋದಯವಾಯಿತು. ಅರೆ, ನನಗೆ ಈಗ 70 ವರ್ಷ, ಬರೀ ದುಡ್ದದ್ದೇ ಆಯಿತು. ಅನುಭವಿಸೋದು ಯಾವಾಗ? ಇರಲಿ, ಈ ವರ್ಷ ಒಂದು ಸರಿ ದುಡ್ದು ಮುಂದಿನ ವರ್ಷ ಆರಾಮಿರ್ತೀನಿ ಎಂದು ಹೇಳಿ ಮಲಗಿದ. ರಾಮಪ್ಪ ಮರುದಿನ ಎದ್ದಾಗ ಕಣ್ಣು ಮಂಜು ಮಂಜು ಆಯಿತು. ಯಾರೋ ನಿಂತಂತಿತ್ತು. ಯಾರು ಎಂದು ಕೇಳಿದ. ಆಗ ಒಂದು ಜೋರಾದ ಧ್ವನಿ ಬಂತು. ನಾನಪ್ಪ, ಯಮದೂತ. ನಡಿ, ನಿನ್ನ ಬದುಕಿನ ಸಮಯ ಆಯಿತು, ಹೋಗೋಣ ಎಂದ ಯಮದೂತ. ರಾಮಪ್ಪನಿಗೆ ಒಮ್ಮೆ ತಲೆ ಬಿಸಿಯಾಯಿತು. ರಾಮಪ್ಪ ಭಯದಿಂದ ಹೇಳಿದ, ನೋಡಪ್ಪ, ನನಗೆ ಈಗ 70 ವರ್ಷ, ಬರೀ ದುಡ್ದದ್ದೇ ಆಯಿತು, ಅದನ್ನು ಅನುಭವಿಸಲೇ ಇಲ್ಲ. ನನಗೆ 1 ವರ್ಷ ಕೊಡು, ಆಮೇಲೆ ಬರ್ತೀನಿ ಅಂದ ರಾಮಪ್ಪ. ಯಮದೂತ ಅಲ್ಲಾಡದೆ ಕೋಪದಿಂದ ಎಳೆದ. ರಾಮಪ್ಪನಿಗೆ ಈ ಬಾರಿ ಜಾಸ್ತಿ ಭಯ ಆಯಿತು. ಹೋಗಲಿ, 1 ವರ್ಷ ಬೇಡ,
2 ತಿಂಗಳು ಕೊಡು, ನಾನು ದುಡಿದಿದ್ದ 1,000 ಕೋಟಿಯನ್ನು ಅನುಭವಿಸಿ ಬರ್ತೀನಿ ಅಂದ. ಯಮದೂತ ಈ ಬಾರಿ ಕೋಪದಿಂದ ಇನ್ನೂ ಜೋರಾಗಿ ಎಳೆದ. ರಾಮಪ್ಪನಿಗೆ ಕಣ್ಣೀರು ಬಂತು. ತಂದೆ, ಹೋಗ್ಲಿ, ನಾನು ಗಳಿಸಿರುವ 1,000 ಕೋಟಿ ನಿನಗೇ ಕೊಡ್ತೀನಿ, 1 ನಿಮಿಷ ಕೊಡು, ಜನರಿಗೆ ಒಂದು ವಿಷಯ ಬರೆದು ಬರ್ತೀನಿ ಅಂದ. ಯಮದೂತ ಜೋರಾಗಿ ನಕ್ಕು, ನನಗೆ ಏಕೆ ದುಡ್ಡು, ಸರಿ 1 ನಿಮಿಷ, ಹೋಗು ಅಂದ. ತಕ್ಷಣ ರಾಮಪ್ಪ ಓಡಿ ಬಂದು ಒಂದು ಕಾಗದದ ಮೇಲೆ ಈ ರೀತಿ ಬರೆದ. ಜನಗಳೇ, ನಾನು 1,000 ಕೋಟಿ ಗಳಿಸಿ ಇಟ್ಟಿದ್ದೇನೆ, ಅವೆಲ್ಲವನ್ನೂ ಕೊಡ್ತೀನಿ ಅಂದರೂ ಮೃತ್ಯುವಿನಿಂದ ನನಗೆ 1 ನಿಮಿಷ ಗಳಿಸಲಿಕ್ಕೆ ಆಗಲಿಲ್ಲ. ಜೀವನದ ಪ್ರತಿ ಕ್ಷಣ ಸರಿಯಾಗಿ ಬಳಸಿ, ಯಾಕೆಂದರೆ ಪ್ರತಿ ಕ್ಷಣದ ಬೆಲೆ 1,000 ಕೋಟಿಗಿಂತಲೂ ಹೆಚ್ಚು ಅನ್ನೋದನ್ನು ಇವತ್ತು ಅರ್ಥ ಮಾಡಿಕೊಂಡೆ ಎಂದು ಬರೆದ ರಾಮಪ್ಪ. ಮರುಕ್ಷಣ ಪ್ರಾಣ ಬಿಟ್ಟ. ಹಾಗಾಗಿ ಪ್ರತಿ ಕ್ಷಣ ಬಹಳ ಅಮೂಲ್ಯವಾದದ್ದು. ಮುಂದೆ ಎಷ್ಟು ಹಣ ಕೊಟ್ಟರೂ ಸಹ ಹಿಂಪಡೆಯಲು ಸಾಧ್ಯವಿಲ್ಲ. ಜೀವನದ ಪ್ರತಿ ಕ್ಷಣವನ್ನು ಸಂತೋಷದಿಂದ, ತೃಪ್ತಿಯಿಂದ, ಕ್ರಿಯಾತ್ಮಕವಾಗಿ ಕಳೆಯಬೇಕು ಎಂಬುದು ಈ ಕಥೆಯ ಉದ್ದೇಶ. ಜನಸಂಖ್ಯೆ ಜಾಸ್ತಿ ಆದಷ್ಟು ವಾಹನಗಳ ಸಂಖ್ಯೆ, ವಾಹನಗಳ ಉತ್ಪಾದನೆ ಹೆಚ್ಚುತ್ತದೆ. ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಹಾಗಾಗಿ ಜಾಗರೂಕರಾಗಿ ಗಮನವಿಟ್ಟು ಚಲಿಸುವುದು ಒಳ್ಳೆಯದು. ಜೀವನ ಮತ್ತು ಜೀವನದ ಮಹತ್ವವನ್ನು ತಿಳಿಸುವ ನಮ್ಮ ಮತ್ತು ಸರ್ಕಾರದ ಪ್ರಯತ್ನವನ್ನು ವ್ಯರ್ಥವಾಗಬಾರದು. ಹಾಗಾಗಿ ಎಲ್ಲಿಗೆ ಹೋಗುವ ಮುಂಚೆ ನಿಮ್ಮ ಗಾಡಿಗಳನ್ನು ಸರಿಯಾಗಿ ಚೆಕ್ ಮಾಡಿ, ಪರಿಶೀಲಿಸಿ ಹೋಗುವುದು ಒಳ್ಳೆಯ ಅಭ್ಯಾಸ. ಅಪಘಾತದಿಂದ ಅಥವಾ ಹುಟ್ಟಿನಿಂದ ಕಾಲು ಕೈಗಳನ್ನು ಕಳೆದುಕೊಂಡವರು ದುಃಖದಿಂದ ಮೂಲೆಯಲ್ಲಿ ಕೂರದೆ ಭಾರತ ದೇಶವನ್ನು ಪ್ಯಾರಾ ಒಲಿಂಪಿಕ್ಸ್, ಫುಟ್ಬಾಲ್ಗಳಂತಹ ಕ್ರೀಡೆಗಳಲ್ಲಿ ಸ್ಪರ್ಧಿಸಿ ಪದಕಗಳನ್ನು ಗೆದ್ದು ಭಾರತದ ಕೀರ್ತಿಯನ್ನು ಹೆಚ್ಚಿಸುವ ಉದಾಹರಣೆಗಳು ಅನೇಕ. ಕ್ಯಾನ್ಸರ್, ಡಯಾಬಿಟಿಸ್ ಈ ರೀತಿಯ ಮುಂತಾದ ರೋಗಗಳನ್ನು ಗೆದ್ದು ಜನಕ್ಕೆ ಮಾದರಿಯಾಗಿರುವ ಸಂಖ್ಯೆ ಬಹಳಷ್ಟು ಇದೆ. ಈ ಕೋವಿಡ್ ಮಹಾಮಾರಿಯನ್ನು ಎಷ್ಟೋ ವಯಸ್ಕರರು, ವೃದ್ಧರು ಗೆದ್ದಿದ್ದಾರೆ. ಈ ರೀತಿಯ ಜನಗಳ ಜೀವನದ ದಾರಿಯು ನಮ್ಮ ಜೀವನಕ್ಕೆ ಕಷ್ಟ ಬಂದಾಗ ಮಾದರಿಯಾಗಬೇಕು. ಬದುಕುವ ಛಲ, ಧೈರ್ಯ ಹೊಂದಿದ್ದರೆ ಎಂತಹ ಕಷ್ಟಗಳನ್ನು ಸಹ ಎದುರಿಸುವ ಶಕ್ತಿ ನಮ್ಮಲ್ಲಿ ಬರುತ್ತದೆ. ಈ ಕೋವಿಡ್ ಸಂದರ್ಭದಲ್ಲಿ ದ್ವಿಚಕ್ರ ಅಥವಾ 4-6 ಚಕ್ರಗಳ ವಾಹನವನ್ನು ಓಡಿಸುವಾಗ ಅಪಘಾತಗಳು ಆಗುವುದು ಬೇಡ ಎಂದು ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ರೋಡ್ ಸೇಫ್ಟಿ ಮತ್ತು ಟ್ರಾಫಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸೇರಿ ಈ ಕೋವಿಡ್ ಮಹಾಮಾರಿಯನ್ನು ಗೆಲ್ಲೋಣ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.